ದೇಶದಲ್ಲಿ ಮತ್ತೆ ಕೊರೋನಾ ಸೋಂಕು ಬಾಲ ಬಿಚ್ಚಿದೆ. ಕೊರೋನಾ ಉಪತಳಿ JN1 ವೇಗವಾಗಿ ಮನುಷ್ಯನ ದೇಹವನ್ನ ಸೇರ್ತಾ ಇದೆ. ಆದರೆ ಸರ್ಕಾರ ಅಲರ್ಟ್ ಆಗಿದೆಯಾ? ಏನೇನು ಸಿದ್ಧತೆ ಮಾಡಿಕೊಂಡಿದೆ? ಈ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೊರೋನಾ ಅಲರ್ಟ್ ಅಲರ್ಟ್. ಎಸ್ ವೀಕ್ಷಕರೇ, ದೇಶದಲ್ಲಿ ಮತ್ತೆ ಕೊರೋನಾ ಮಹಾಮಾರಿ ಮತ್ತೊಂದು ರೂಪ ತಾಳಿದೆ. 4ನೇ ಅಲೆಯ ಒಮಿಕ್ರಾನ್ ಉಪತಳಿ JN1 ಹಾವಳಿ. ಹೌದು, ಕೇರಳದಲ್ಲಿ ಕೋವಿಡ್ ಹೊಸ ರೂಪಾಂತರಿ JN1 ವೈರಸ್ ವೇಗವಾಗಿ ಹರಡುತ್ತಿದ್ದು ಜನ ಅಲರ್ಟ್ ಆಗದೆ ಮಾಸ್ಕ್ ಧರಿಸದೆ ಓಡಾಡ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್. ತುಕ್ಕು ಹಿಡಿಯುತ್ತಿವೆ ಸ್ಯಾನಿಟೈಸರ್ ವಾಹನಗಳು. ಹೀಗೆ ಸಾಲು ಸಾಲಾಗಿ ನಿಂತಿರುವ 10 ವಾಹನ. 2 ವರ್ಷದಿಂದ ಬಳಕೆಯಾಗದೆ ತುಕ್ಕು ಹಿಡಿಯುತ್ತಿರುವ ಸ್ಯಾನಿಟೈಸರ್ ವಾಹನ. ಬೆಂಗಳೂರಿನ BBMP ಕಚೇರಿಯಲ್ಲಿ ಇಂತಹದೊಂದು ದೃಶ್ಯ ಕಂಡು ಬಂದಿದೆ. ಈ ಮಧ್ಯೆ ಪ್ರತಿಕ್ರಿಯೆ ನೀಡಿರೋ BBMP ಆಯುಕ್ತ ತುಷಾರ್ ಗಿರಿನಾಥ್, ಸದ್ಯಕ್ಕೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯಾವುದೇ ನಿರ್ಬಂಧವಿಲ್ಲ ಅಂದಿದ್ದಾರೆ. ಆಗಲೇ ತಮಗೆ ಹೇಳಿದ್ದೇವೆ, ಕೋವಿಡ್ ಗೈಡ್ಲೈನ್ಸ್ನಲ್ಲಿ ಏನಾದರೂ ನಿರ್ಬಂಧನ ಇದ್ದರೆ ಅದನ್ನೇ ಮಾತ್ರ ಹಾಕ್ಲಕ್ಕೆ ಬರುತ್ತದೆ. ಈಗ ಇದುವರೆಗೂ ಬರೀ ಅಡ್ವೈಸರಿ ಆಗಿರುವುದರಿಂದ ಸದ್ಯಕ್ಕೆ ಯಾವುದು ನಿರ್ಬಂಧನ ನಮಗೆ ನಿರ್ದೇಶನ ಬಂದಿಲ್ಲ ನಿರ್ಬಂಧನ ಹಾಕ್ಲಕ್ಕೆ. ಅದು ಎಲ್ಲ ಯಾವ ಕಡೆಗೆ ಸಂಭ್ರಮ ನಡೆಸ್ತಾರೆ ಇತ್ಯಾದಿ ಏನಿದೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಕ್ ಪ್ಲೇಸಸ್ನಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂಥ ಮತ್ತು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರುವುದರಿಂದ ಅವರು ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಮತ್ತು ಅವರು ಯಾವ ಇದಕ್ಕೆ ರೋಡ್ಗಳಿಗೆ ಓಪನ್ ಮಾಡ್ತಾರೆ ಫಾರ್ ಸೆಲಿಬ್ರೇಷನ್ ಅವ್ರಿಗೆ ಗೊತ್ತಿರುತ್ತದೆ. ಅವರು ನಮಗೆ ಆ ಪ್ಲ್ಯಾನ್ಗೆ ತಕ್ಕು, ಯಾಕೆಂದರೆ ಬೈಪಾಸ್ ಹೋಗಬೇಕಾಗಿರುತ್ತೆ ಇತ್ಯಾದಿ ಅದರಲ್ಲಿ ಏನೇನು ವ್ಯವಸ್ಥೆ ನಾವು ಮಾಡಬೇಕು ಅಂತ ನಮಗೆ ತಿಳಿಸಿದರೆ ನಾವು ಮಾಡ್ತೀವಿ. ಅದರ್ವೈಸ್ ಅವರೇ ಮಾಡ್ತಾರೆ. ಸೆಕ್ಯೂರಿಟಿ, ಲಾ ಆ್ಯಂಡ್ ಆರ್ಡರ್ ಸೆಕ್ಯೂರಿಟಿ ದೃಷ್ಟಿಯಿಂದ ಕ್ಯಾಮ್ರಾ ಇತ್ಯಾದಿ ಹಾಕುವುದು ಅವರೇ ಮಾಡ್ತಾರೆ. ರಾಮನಗರದಲ್ಲಿ ಒಟ್ಟು 3ರಲ್ಲಿ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಮೊದಲ ಕೋವಿಡ್-19 ಕೇಸ್ ಪತ್ತೆಯಾಗಿದೆ. ದೇಶದಲ್ಲಿ ನಿನ್ನೆ ಒಂದೇ ದಿನ 614 ಜನರಿಗೆ ಕೊರೋನಾ ವಕ್ಕರಿಸಿದ್ದು ರಾಜ್ಯದಲ್ಲಿ 79 ಮಂದಿಗೆ ಕೊರೋನಾ ಅಟ್ಯಾಕ್ ಆಗಿದೆ. ಒಟ್ಟು ದೇಶದಲ್ಲಿ 2311 ಸಕ್ರಿಯ ಪ್ರಕರಣ ದಾಖಲಾಗಿದೆ. ದೇಶಾದ್ಯಂತ ವೇಗವಾಗಿ ಹಬ್ಬಿದ JN1 ಕೇಸ್. ಕೇರಳದಲ್ಲಿ JN1 ರೂಪಾಂತರಿ ಸೋಂಕು ವೇಗವಾಗಿ ಹರಡುತ್ತಿದ್ದು ಕೇರಳದಲ್ಲಿ ಈವರೆಗೂ 1400ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳವಾಗ್ತಿದ್ದು ಸರ್ಕಾರ ಮತ್ತಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ.